ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಶಿಲುಬೆಯಲ್ಲಿ ಮಾತನಾಡಿದಂತಹ ಮೂರನೇ ಮಾತು ಯೋಹಾನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ 26ರಿಂದ 27 ವಚನಗಳು. ಅದರಲ್ಲಿ ನಾವು ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಗೆ ಹಾಕಲ್ಪಟ್ಟಾಗ ಆತನ ಹತ್ತಿರದಲ್ಲೇ ಯೇಸು ಸ್ವಾಮಿ ತಾಯಿ ಮತ್ತೆ ಆತನ ಪ್ರೀತಿಯ ಶಿಷ್ಯನಾದ ಯೋಹಾನನ್ ಇರುವಂತದನ್ನು ನಾವು ನೋಡ್ತಾ ಇದ್ದೇವೆ. ಅವಾಗ ಅವರಿಬ್ಬರನ್ನ ನೋಡಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಈಗೋ ನಿನ್ನ ತಾಯಿ ಅಮ್ಮ, ಈಗೋ ನಿನ್ನ ಮಗನು ಎಂದು ಹೇಳಿದರು. ತರುವಾಯ ಶಿಷ್ಯರಿಗೆ ಈಗೋ ನಿನ್ನ ತಾಯಿ ಎಂದು ಹೇಳಿದರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಮೂರನೇ ಮಾತು ಏನಂತ ಮಾತಾಡ್ತಿದ್ದಾರೆ ಅಂದ್ರೆ ಅದು ಅಮ್ಮನ ಹತ್ರ ಮಾತಾಡ್ತಾ ಇರುವಂತದ್ದು ನಾವು ನೋಡುವಾಗ ಇಲ್ಲಿ ಯೇಸು ಸ್ವಾಮಿ ಎಷ್ಟೇ ಘೋರವಾದ ಶಿಕ್ಷೆನ ಅಲ್ಲಿ ಅನುಭವಿಸ್ತಾ ಇದ್ರು, ಎಷ್ಟು ಹಿಂಸೆಯನ್ನ ಪಡ್ತಾ ಇದ್ರು, ಆತನು ಕಣ್ಣೆತ್ತಿ ಕೆಳಗಡೆ ತಾಯಿಯನ್ನ ನೋಡಿ ಅವರು ಮಾತನಾಡುವಂತ ಮಾತು ಅಮ್ಮ ಈಗೋ ನಿನ್ನ ಮಗನು ಅಂತ ಶಿಷ್ಯನನ್ನ ನೋಡಿ ಹೇಳ್ತಾ ಇದ್ದಾರೆ. ಇಲ್ಲಿ ಬಾಂಧವ್ಯಗಳಿಗೆ ಯೇಸು ಸ್ವಾಮಿ ಹೆಚ್ಚು ಒತ್ತನ್ನ ಕೊಟ್ಟಿರುವಂತದನ್ನ ನಾವು ನೋಡ್ತಾ ಇದ್ದೇವೆ. ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ ದೇವರು ಕೊಟ್ಟಂತಹ ವಾಗ್ದಾನಗಳು ಮತ್ತೆ ಇದು ಆಜ್ಞೆಗಳನ್ನ ನೋಡುವಾಗ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನೀವು ಬಹುಕಾಲ ಬಾಳುವಿರಿ ಎಂಬುದಾಗಿ ವಿಮೋಚನ ಕಾಂಡ 20ನೇ ಅಧ್ಯಾಯದಲ್ಲಿ ದೇವರು ಕೊಟ್ಟಂತ ದಶಾಜ್ಞೆಗಳಲ್ಲಿ ಅದೊಂದು ಆಜ್ಞೆ ಆಗಿದೆ. ಯೇಸು ಸ್ವಾಮಿ ಅದೇ ರೀತಿಯಾಗಿ ತಂದೆ ತಾಯಿಗಳನ್ನು ಸನ್ಮಾನಿಸುವಂತಹ ಒಂದು ಆಜ್ಞೆಯನ್ನು ಸಹ ಇಲ್ಲಿ ನೆರವೇರಿಸುವಂತದನ್ನ ನಾವು ನೋಡ್ತಾ ಇದ್ದೇವೆ. ದೇವರು ಆದಾಮ ಅವ್ವನನ್ನ ಒಂದು ಕುಟುಂಬವಾಗಿ ಏರ್ಪಡಿಸಿದ್ರು. ಮತ್ತೆ ಎರಡನೇದಾಗಿ ಆತನು ಮೊದಲನೇ ಅದ್ಭುತ ಕಾರ್ಯವನ್ನು ನೋಡುವುದಾದರೂ ಕಾನಾ ಊರಿನ ವಿವಾಹದಲ್ಲಿ ಒಂದು ಅದ್ಭುತವನ್ನು ಮಾಡುವಂತದನ್ನು ನೋಡ್ತೀವಿ. ಒಟ್ಟಿನಲ್ಲಿ ಅಲ್ಲಿ ನಾವು ಕುಟುಂಬಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡುವಂತದನ್ನ ಯೇಸು ಸ್ವಾಮಿ ಅಲ್ಲಿ ಮಾಡಿದ್ರು ಎಂಬುದಾಗಿ ನೋಡ್ತಾ ಇದ್ದೇವೆ. ಅಲ್ಲಿ ಮಾಡಿದ್ದು ಮಾತ್ರವಲ್ಲದೆ ಯೇಸು ಸ್ವಾಮಿಗ ಕಲ್ವಾರಿ ಕ್ರೂಜೆಯಲ್ಲಿ ತಂದೆ ಕೊಟ್ಟಂತ ಚಿತ್ತವನ್ನ ನೆರವೇರಿಸುವುದು ಮಾತ್ರವಲ್ಲದೆ ಈ ಲೋಕದ ಜವಾಬ್ದಾರಿಯನ್ನು ಸಹ ಮಾಡುವಂತದನ್ನ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ನಾನು ದೇವರು ಕೊಟ್ಟಂತ ಆಜ್ಞೆನ ಮಾಡಿ ಮುಗಿಸಿದ್ದೀನಿ, ಇದನ್ ಮುಗಿದ್ಮೇಲೆ ನನಗೆ ಈ ಲೋಕಕ್ಕೂ ನನಗೂ ಯಾವ ಸಂಬಂಧ ಇಲ್ಲ, ಎಂತವರು ನನಗೆ ಅವಶ್ಯಕತೆ ಇಲ್ಲ, ನಾನು ಏನು ಪರ್ಪಸ್ ಇಂದ ಈ ಭೂಮಿ ಮೇಲೆ ಒಂದು ಉದ್ದೇಶದ ಈ ಲೋಕಕ್ಕೆ ಬಂದಿದ್ದೀನೋ ಅದನ್ನ ಮಾಡಿ ಮುಗಿಸಿ ಹೋದ್ರೆ ಸಾಕು ಅಂತ ಯೇಸು ಸ್ವಾಮಿ ನೆನೆಸ್ಲಿಲ್ಲ. ಯಾಕೆಂದ್ರೆ ಇದು ಒಂದು ಆಜ್ಞೆ, ಮತ್ತೆ ಇನ್ನೊಂದು ಏನಂದ್ರೆ ಆತನ ಜವಾಬ್ದಾರಿ ಎಂಬುದಾಗಿ ನಾವು ನೋಡ್ತೇವೆ. ನಾವು ಒಂದು ವೇಳೆ ಸೇವೆ ಪರಿಸರದಲ್ಲಿ ನಾವು ಹೋಗುವಾಗ ನಾವು ಸೇವೆ ಒಂದು ಮಾಡಿದ್ರೆ ಸಾಕು, ಕುಟುಂಬದ ಜವಾಬ್ದಾರಿ ನಮಗೆ ಬೇಡ ಅನ್ನುಕೊಳ್ಳುವಂತವ್ರು ಇರ್ತಾರೆ. ಇಲ್ಲ, ಕುಟುಂಬದ ಜವಾಬ್ದಾರಿ ಮಾಡ್ಕೊಂಡು ಹೋಗ್ತಾ ನನಗೆ ಸೇವೆ ಮಾಡಕ್ ಆಗಲ್ಲ ಅನ್ನುವಂಥವ್ರು ಸಹ ಇರ್ತಾರೆ. ಆದ್ರೆ ಇಲ್ಲಿ ಯೇಸು ಸ್ವಾಮಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ, ಸೇವೆಯನ್ನು ಇರ್ಬೇಕು ಮತ್ತು ಇನ್ನೊಂದು ಕಡೆ ಜವಾಬ್ದಾರಿಯನ್ನು ಸಹ ನಾವು ಮಾಡುವಂತವರಾಗಿರ್ಬೇಕು. ಒಂದು ಕುಟುಂಬವನ್ನು ಸ್ಥಾಪಿಸಿದ್ಮೇಲೆ ಕುಟುಂಬದ ಬಾಧ್ಯತೆಯನ್ನು ಸಹ ಜವಾಬ್ದಾರಿಯನ್ನು ತೆಗೆದುಕೊಂಡು ಸೇವೆಯನ್ನು ಪರಿಪೂರ್ಣಗೊಳಿಸುವಂತದ್ದೇ ಪರಿಪೂರ್ಣವಾದ ಸೇವೆ ಎಂಬುದಾಗಿ ನಾವು ಯೇಸು ಸ್ವಾಮಿ ನಮಗೆ ಈ ಒಂದು ವಾಕ್ಯದ ಮೂಲಕ ತೋರಿಸಿಕೊಡ್ತಾ ಇದ್ದಾರೆ. ಎರಡನೇದಾಗಿ ನಾವು ನೋಡುವಾಗ ಹತ್ತಿರದಲ್ಲಿ ನಿಂತಿದ್ದಂತ ಒಂದು ಮರಿಯಳ ವಿಚಾರದಲ್ಲಿ ನಾವು ನೋಡುವಾಗ ಮರಿಯಳು ನೆನೆಸ್ತಾ ಇದ್ದಾಳೆ. ಇವಾಗ ಆ ಒಂದು ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಡುವಂತ ಹೊತ್ತಿಗೆ ಯೋಸೇಫನ್ ಇರ್ಲಿಲ್ಲ, ಅಂದ್ರೆ ಆತನ ಗಂಡ ಇರ್ಲಿಲ್ಲ, ಆತನು ಮರಣ ಹೊಂದಿದ್ದ. ಈಗ ಮಕ್ಕಳೇ ಅವರಿಗೆ ಆಧಾರವಾಗಿ ಇರ್ತಾರೆ. ಈಗ ಆಧಾರವಾಗಿದ್ದಂತಹ ಮಗನನ್ನು ಸಹ ಕಳೆದುಕೊಂಡ್ರೆ ಆಕೆಯಲ್ಲಿ ಒಂದು ಪ್ರಶ್ನೆ ಇರುತ್ತೆ, ಮುಂದೆ ನನ್ನ ಭವಿಷ್ಯತ್ ಏನು, ನನ್ನನ್ನು ಯಾರು ಸಾಕ್ತಾರೆ, ಯಾರ ಆಶ್ರಯ ನನಗೆ ಕೊಡ್ತಾರೆ. ಈಗ ಅವಳ ಮನಸ್ಥಿತಿಯಲ್ಲಿ ಒಂದು ಕಡೆ ಮಗ ಈ ತರ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಫೀಲ್ ಇದೆ, ಅದು ಒಂದು ಪಾಯಿಂಟ್. ಈಗ ತನ್ನ ಕಣ್ ಮುಂದೆನೆ ತನ್ನ ಮಗನು ಶಿಲುಬೆಗೆ ಏರಿಸಲ್ಪಡುವಾಗ, ಮಳೆಗಳಿಂದ ಆತನನ್ನು ಜಜ್ಜುವಾಗ ಆಕೆಯ ಹೃದಯ ಒಂದು ಅದು ಯಾರು ಸಿಮಿಯೋನನ್ನು ಹೇಳ್ತಾನೆ. ವಾಕ್ಯದಲ್ಲಿ ನಾವು ನೋಡ್ತೀವಿ ಲೂಕನ್ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಆತನು ಹೇಳುವ ಹಾಗೆ ನಿನ್ನ ಹೃದಯಕ್ಕಂತೂ ಅಲಗು ನಾಟಿದಂತಾಗುವುದು ಎಂಬುದಾಗಿ ಆತನು ಇನ್ನು ಯೇಸು ಸ್ವಾಮಿ 8 ದಿನದಲ್ಲಿ ಸುನ್ನತಿ ಮಾಡಿಸ್ಲಿಕ್ಕೆ ಹೋಗುವಾಗ್ಲೇ ಪ್ರವಾದನೆಯಾಗಿ ಮರಿಯಳಿಗೆ ಹೇಳ್ತಾರೆ. ಆ ರೀತಿ ಇರ್ಬೇಕಾದ್ರೆ ಅದು ಇಲ್ಲಿ ನೆರವೇರ್ತಾ ಇರುತ್ತೆ. ಆತನಿಗೆ ಶಿಕ್ಷೆ ಕೊಡುವಾಗ ಅವಳ ಹೃದಯಕ್ಕೆ ಒಂದು ಅಲಗು ನಾಟಿದಂಗೆ ಆಗ್ತಾ ಇರುತ್ತೆ, ತುಂಬಾ ವೇದನೆ ಪಡ್ತಾ ಇರ್ತಾರೆ. ಅದರ ಮಧ್ಯದಲ್ಲೂ ಸಹ ನನಗೆ ನನ್ನ ಮಗ ನಿಲ್ವಲ್ಲ, ಮುಂದೆ ನನ್ನ ಭವಿಷ್ಯಕ್ಕೆ ಏನು, ನನ್ನನ್ನು ಯಾರು ನೋಡ್ಕೊಳ್ತಾರೆ ಅನ್ನುವಂತ ಪ್ರಶ್ನೆಯೊಟ್ಟಿಗೂ ಸಹ ಆತಳು ಇರ್ತಾಳೆ. ಆದ್ರೆ ಆ ಮನಸ್ಥಿತಿಯನ್ನ ಅಂತಹ ಘೋರ ಕಲ್ವಾರಿಯಲ್ಲಿ ಆತನ ಶ್ರಮೆ ಪಡುತ್ತಿರುವಾಗಲೂ ಆಕೆಯ ಮನಸ್ಸನ್ನು ಅರಿತಂತ ದೇವರು ನನ್ನ ದೇವರಾಗಿದ್ದಾರೆ. ನಾವು ಎಂತಹ ಪರಿಸ್ಥಿತಿಯಲ್ಲಿದ್ರು, ನಮಗೆ ಯಾವ ಆಶ್ರಯ ಇಲ್ಲ, ನಾವು ಇನ್ನು ಕೈ ಬಿಡಲ್ಪಟ್ಟಂತ ಪರಿಸ್ಥಿತಿಯಲ್ಲಿ ಇದ್ದೇವೆ, ನಾವು ಆಶ್ರಯ ಕಳೆದುಕೊಂಡಿದ್ದೇವೆ, ನಮ್ಮ ಜೀವಿತ ಒಂದು ಶೂನ್ಯ
ಎಂಬುದಾಗಿ ನಾವು ನೆನೆಸುವಾಗಲೂ ಆತನ ನಾನಿದ್ದೇನೆ, ನಿನ್ನ ಮರೆಸಲು ನಾನು ಅರಿತಿದ್ದೇನೆ ಎಂಬುದಾಗಿ ಆತನ ಒಟ್ಟಿಗೆ ಮಾತನಾಡುವಂತ ದೇವರಾಗಿದ್ದಾರೆ. ಆ ಸಮಯದಲ್ಲಿ ಆಕೆಯ ಮನಸ್ಸನ್ನು ಅರಿತಂತ ದೇವರು, ಅಮ್ಮ ಈಗೋ ನಾನಿದ್ದೇನೆ, ನಾ ಇನ್ನೂ ಕೈ ಬಿಟ್ಟಿಲ್ಲ, ನಿನ್ ಜವಾಬ್ದಾರಿಯನ್ನ ನಾನು ವಹಿಸ್ತೇನೆ, ನಿನ್ನ ಜವಾಬ್ದಾರಿಯನ್ನ ನಾ ಇನ್ನೊಬ್ಬರಿಗೆ ಕೊಡ್ತೇನೆ ಎಂಬುದಾಗಿ ಹೇಳುವ ಉದ್ದೇಶದಲ್ಲೇ ಅಲ್ಲಿ ಮಾತನಾಡ್ತಾ ಇದ್ದಾರೆ. ಆಕೆ ಅನ್ಕೊಂಡಿರ್ತಾಳೆ, ನಾನ್ ದೇವರಿಗೋಸ್ಕರ ನಾನು ಸಂಪೂರ್ಣವಾಗಿ ಸಮರ್ಪಿಸಿದ್ನಲ್ಲ, ಆ ಒಂದು ನಿಂದೆಗಳನ್ನ ಅವಮಾನಗಳನ್ನ ಎಲ್ಲಾ ಓದ್ಕೊಂಡೆ. ಯೇಸು ಸ್ವಾಮಿ ತನ್ನ ಗರ್ಭದಲ್ಲಿ ಹೊರುವಾಗ ಲೋಕ ಎಲ್ಲಾ ಅವಳನ್ನ ಎಷ್ಟೋ ರೀತಿಯಲ್ಲಿ ಮಾತಾಡಿರುತ್ತೆ, ಎಷ್ಟೋ ಅವಮಾನ ಪಡಿಸಿರುತ್ತೆ. ದೇವ್ರೆ ನಿನಗೋಸ್ಕರ ನನ್ನ ಜೀವಿತವನ್ನೇ ಒಪ್ಪಿಸ್ಕೊಟ್ಟೆ, ಆದ್ರೆ ಈ ಸಮಯದಲ್ಲಿ ನನ್ ಜೊತೆನೂ ದೇವ್ರು ಕುಮಾರನ್ ಇಲ್ದಂಗ್ ಹೋಗ್ತಿದ್ದಾನಲ್ಲ, ನಿನ್ ಪರಿಚರ್ಯ ನಿನ್ನ ಒಂದು ಸೇವೆಗೆ ಅಂತ ಒಪ್ಪಿಸ್ಬಿಟ್ಟೆ, ಈಗ ಮಗನನ್ನು ತೆಗೆದುಕೊಂಡು ಬಿಡ್ತಿದ್ಯಾ, ನನಗಿನ್ ಯಾವ ಆಧಾರ ಇದೆ? ಇಷ್ಟೆಲ್ಲಾ ನಾನು ಕಷ್ಟಪಟ್ಟಿದ್ರು, ಇಷ್ಟೆಲ್ಲಾ ನಾನು ಅವಮಾನ ಪಟ್ರು, ನನಗೆ ಯಾವ ಫಲಿತ ಸಿಕ್ತು ಸ್ವಾಮಿ, ನನಗೇನ್ ಫಲಿತ ಸಿಕ್ತು ಎಂಬಂತ ಕ್ವಶನ್, ಒಂದು ಪ್ರಶ್ನೆಯೊಟ್ಟಿಗೂ ಸಹ ಅವಳ ಜೀವಿತ ಇದ್ದಿರ್ಬೋದು. ಆದ್ರೆ ದೇವ್ರು ಹೇಳ್ತಾರೆ, ನೀವ್ ಯಾವುದೇ ಅವಮಾನ ಪಟ್ಟಿದ್ರು, ದೇವರಿಗೋಸ್ಕರ ನೀವು ಎಷ್ಟೇ ನಿಂದೆಗಳನ್ನ ಅನುಭವಿಸಿದ್ರು, ಆ ಒಂದು ಎಲ್ಲಾ ನಿಂದೆಗೂ ಅವಮಾನಗಳಿಗೂ ಒಂದು ಉತ್ತರ ಇದೆ. ನಿಮ್ಮ ಪ್ರಶ್ನೆಯಾಗಿ ಉಳಿಯೋದಿಲ್ಲ, ಆ ಪ್ರಶ್ನೆಗೆ ಉತ್ತರವಾಗಿ ನಾನಿದ್ದೇನೆ ಎಂಬುದಾಗಿ ಆ ದಿನ ದೇವರು ಹೇಳಿದ ಹಾಗೆ ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ, ನಾನು ನಿಮಗೋಸ್ಕರ ಆಧಾರ ಕರ್ತನನ್ನು ಕಳಿಸಿಕೊಡ್ತೇನೆ ಎಂಬುದಾಗಿ ಈ ದಿನ ಪರಿಶುದ್ಧಾತ್ಮ ದೇವರು ನಮ್ಮೊಟ್ಟಿಗಿದ್ದಾರೆ. ನಾವು ಪಡುವಂತ ಯಾವುದೇ ಪ್ರಯಾಸವಾಗಿರ್ಬೋದು, ಯಾವುದೇ ಕಷ್ಟ ಆಗಿರ್ಬೋದು, ಸೇವೆಗೋಸ್ಕರ ನಾವು ಪಡುವಂತ ಯಾವುದೇ ಒಂದು ನಿಂದನೆ ಮಾತುಗಳಾಗಿರ್ಬೋದು, ಅವಮಾನದ ಮಾತುಗಳಾಗಿರ್ಬೋದು, ಅವೆಲ್ಲಗಳಿಗೂ ಉತ್ತರ ಕೊಡುವಂತ ದಿನ ಒಂದು ದಿನ ಇದೆ. ಯಾಕಂದ್ರೆ ಪರಿಶುದ್ಧಾತ್ಮ ದೇವರು ಹೀಗೆ ತಲೆ ತಗ್ಗಿಸುವ ರೀತಿಯಲ್ಲೇ ನಿಮ್ಮನ್ನು ಬಿಟ್ಟು ಬಿಡುವುದಿಲ್ಲ, ನಿಮ್ಮನ್ನ ಎಲ್ಲರ ಮುಂದೆ ತಲೆ ಎತ್ತಿ ನಿಲ್ಲಿಸುವಂತ ದೇವರಾಗಿದ್ದಾನೆ. ಎಲ್ಲಿ ನಿನ್ ತಲೆ ತಗ್ಗಿಸಲ್ಪಟ್ಟಿದ್ಯೋ ಅಲ್ಲಿ ತಲೆ ಎತ್ತುವ ಹಾಗೆ ನಿನ್ನನ್ನು ಪರಿಶುದ್ಧಾತ್ಮ ದೇವರು ನಡೆಸುವಾತನಾಗಿದ್ದಾನೆ. ಅದು ಮಾತ್ರವಲ್ಲದೆ ಈಗ ಒಂದು ಕ್ವಶನ್ ನಮ್ಮಲ್ಲಿ ಬರುತ್ತೆ, ಯೇಸು ಸ್ವಾಮಿ ಮಕ್ಕಳು ಶಿಷ್ಯರಿಗೆ ಯಾಕೆ ಕೊಡ್ಬೇಕಾಗಿತ್ತು, ಯೋಹಾನನಿಗೆ ಯಾಕೆ ಕೊಡ್ಬೇಕಾಗಿತ್ತು, ಈಗ ನಿನ್ನ ಪ್ರೀತಿಯ ಅಮ್ಮ ಅಂತ ಹೇಳ್ಬಿಟ್ಟು ಅಮ್ಮನ ಜವಾಬ್ದಾರಿ ಯಾಕೆ ಯೋಹಾನನ್ಗೆ ಕೊಡ್ಬೇಕಾಗಿತ್ತು, ಬೇರೆ ಶಿಷ್ಯರು ಇರ್ಲಿಲ್ವಾ, ಅಥವಾ ಅವನ ಅಣ್ಣ ತಮ್ಮಂದ್ರು ಇರ್ಲಿಲ್ವಾ ಅನ್ನುವಂತ ಕ್ವಶನ್ ನಮ್ಮಲ್ಲಿ ಬರುತ್ತೆ. ಆ ಯೇಸು ಸ್ವಾಮಿ ಸೇವೆ ಮಾಡುವಂತ ವಯಸ್ಸಿನಲ್ಲೇ ಆತನ ಪರ್ಣಶಾಲೆಗಳಿಗೆ ಇನ್ನೂ ಹೋಗ್ಬೇಕಾರು ಅಂತ ಅಂದಾಗ ತಮ್ಮಂದಿರು ಹೇಳ್ತಾರೆ, ನೀನ್ ಅಲ್ಲಿ ಹೋಗಿ ನೀನ್ ತೋರ್ಪಡಿಸ್ಕೋ, ಯಾಕಂದ್ರೆ ಅಲ್ಲಿ ಅವರ ಯೇಸು ಸ್ವಾಮಿನ ಹಿಡಿದು ಶಿಕ್ಷಿಸ್ಬಿಡ್ತಾರೆ ಅನ್ನುವಂತ ಮನಸ್ಥಿತಿಯಲ್ಲೇ ತಮ್ಮಂದ್ರು ಇದ್ರೆ ವಿನಃ ಆತನನ್ನು ಸಪೋರ್ಟ್ ಮಾಡಿಸಿದ್ರು. ಅದಕ್ಕೆ ತನ್ನ ಪ್ರೀತಿಯ ಶಿಷ್ಯನಾಗಿದ್ದಂತ ಯೋಹಾನನಿಗೆ ಈ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ. ಮಿಕ್ಕಿದ ಶಿಷ್ಯರಿಗೆ ಕೊಡ್ಬೋದಾಗಿತ್ತಲ್ಲ ಅನ್ನುವಂತ ಕ್ವಶನ್ ನನಗೆ ಬಂತು. ಆ ಕ್ವಶನ್ ಬಂದಾಗ ಮಿಕ್ಕಿದ ಶಿಷ್ಯರು ಏನ್ ಮಾಡಿದ್ರು, ಸ್ವಲ್ಪ ಜನ ನಾನು ಇನ್ನೊಟ್ಟಿಗೆ ಇರ್ತೀನಿ, ಎಂತ ಪರಿಸ್ಥಿತಿ ಬಂದ್ರು ನೀನು ಬಿಟ್ಟು ಹೋಗಲ್ಲ ಅಂತ ಅಂದವರೆಲ್ಲ ಯೇಸು ಸ್ವಾಮಿನ ಕೊನೆಗಳಿಗೆ ಎಲ್ಲಾ ಬಿಟ್ಬಿಟ್ಟು ಹೋಗ್ಬಿಟ್ರು. ಸ್ವಲ್ಪ ಜನ ನನಗೆ ಯಾರು ಅಂತ ಗೊತ್ತೇ ಇಲ್ಲ ಅನ್ನುವಂತ ಸ್ಥಿತಿಯಲ್ಲಿ ಅವರಿದ್ರು. ಆದ್ರೆ ಕೊನೆಯದಾಗಿ ಇದ್ದಂತವನು ತನ್ನ ಪ್ರೀತಿಯ ಶಿಷ್ಯ. ಜೆಬೆದಾಯನ ಮಕ್ಕಳಲ್ಲಿ ಇಬ್ರು ಯೇಸು ಸ್ವಾಮಿ ಎಡಗಡೆ ಒಬ್ರು ಬಲಗಡೆ ಒಬ್ರು ಕುತ್ಕೊಳ್ಬೇಕು ಅನ್ನುವಂತ ಅಧಿಕಾರವನ್ನ ಕೇಳ್ಕೊಂಡ್ರೆ ವಿನಃ ಸ್ವಾಮಿ ನಿನ್ನ ರಾಜ್ಯದಲ್ಲೋ ಅಥವಾ ನಿನ್ನ ಒಂದು ಸ್ಥಾನದಲ್ಲೋ ನನಗೆ ಯಾವ್ದಾದ್ರು ಒಂದು ಸ್ಥಾನ ಬೇಕು ಅಂತ ಕೇಳ್ಕೊಳ್ಳಿಲ್ಲ. ಆ ರೀತಿ ಸ್ಥಾನಕ್ಕೆ ಅಪೇಕ್ಷೆ ಪಟ್ಟಂತ ಶಿಷ್ಯರನ್ನ ನೋಡಿದ್ವಿ ವಿನಃ ತನ್ನ ಹೃದಯಕ್ಕೆ ಒರಗಿಕೊಂಡಂತ ಪ್ರೀತಿಯ ಶಿಷ್ಯನಾದ ಯೋಹಾನಂತರ ಯಾರೂ ಇರ್ಲಿಲ್ಲ. ಅದಕ್ಕೆ ಯೇಸು ಸ್ವಾಮಿ ತನ್ನ ಪ್ರೀತಿಯ ಶಿಷ್ಯನಿಗೆ ಆ ಒಂದು ಜವಾಬ್ದಾರಿಯನ್ನು ಕೊಡುವಂತದನ್ನ ನಾವು ನೋಡ್ತಾ ಇದ್ದೇವೆ. ಈ ದಿನ ನಾವು ಸಹ ಯಾವುದೋ ಒಂದು ಜವಾಬ್ದಾರಿ ದೇವ್ರು ನನಗೂ ಕೊಡ್ಬೋದಾಗಿತ್ತಲ್ಲ, ನನಗೂ ಯಾವುದೋ ಒಂದು ವರಗಳನ್ನ ಕೊಟ್ಟು ಯಾವುದೋ ಒಂದು ರೀತಿಯಲ್ಲಿ ನಮ್ಮನ್ನ ಮೇಲೆ ಎತ್ಬೋದಾಗಿತ್ತು ಅಂತ ಏನೇನೋ ಯೋಚನೆಗಳನ್ನ ನಾವು ಮಾಡ್ತೀವಿ. ಆದ್ರೆ ನಾವು ನಂಬಿಗಸ್ತರಾಗಿ ನಾವು ಇರುವಾಗ ಆತನ ಹೃದಯದಲ್ಲಿ ಸ್ಥಾನವನ್ನು ನಾವು ಸಂಪಾದಿಸಿಕೊಂಡಿದ್ರೆ ಸಾಕು, ಆತನು ಒಂದಲ್ಲ ಒಂದು ದಿನ ನಮ್ಮನ್ನು ಮೇಲೆತ್ತುವಂತ ದೇವರಾಗಿದ್ದಾನೆ. ದಾವೀದನಿಗೆ ಹೇಳ್ತಾರೆ, ಈತನು ನನ್ನ ನನಗೆ ಹೃದಯಕ್ಕೆ ಒಪ್ಪುವವನು ಎಂಬುದಾಗಿ ನಾವು ನೋಡ್ತೇವೆ. ಆ ರೀತಿ ಇದ್ದವನು ಈ ಯೋಹಾನ ಅಂತ ನಾವು ನೋಡ್ತೇವೆ. ಆ ಯೋಹಾನನು ಆ ರೀತಿಯಾಗಿ ಇದ್ದಿದ್ದರಿಂದಲೇ ಅಮ್ಮನ ಜವಾಬ್ದಾರಿ ಎಲ್ಲವನ್ನ ಯೋಹಾನನಿಗೆ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ 3 ವಿಷಯಗಳನ್ನ ನಾವು ಕಲ್ತೀವಿ. ಯೇಸು ಸ್ವಾಮಿ ಸೇವೆ ಪರಿಚರ್ಯದಲ್ಲಿ ಸೇವೆ ಮಾಡುವಂತದನ್ನು ಮಾತ್ರವಲ್ಲದೆ ಕುಟುಂಬವನ್ನು ಸಹ ಯಾವ ರೀತಿ ಒಂದು ಜವಾಬ್ದಾರಿಯುತವಾಗಿ ನಡೆಸ್ಕೊಂಡು ಹೋದ್ರು ಎಂಬುದಾಗಿ ನಾವು ನೋಡಿದ್ವಿ. ಎರಡನೇದಾಗಿ ತಾನು ಎಲ್ಲವನ್ನು ಕಳ್ಕೊಂಡೇ ಎಂಬ ಪರಿಸ್ಥಿತಿಯಲ್ಲಿದ್ದಂತ ಒಂದು ಮರಿಯಳಿಗೆ ಬೇಕಾದ ಸಾಂತ್ವನ, ಅವಳಿಗೆ ಬೇಕಾದಂತ ಒಂದು ಆದರಣೆಯನ್ನ ಕೊಡುವಂತದನ್ನು ನೋಡ್ತಿದ್ವಿ. ಮೂರನೇದಾಗಿ ಯೋಹಾನ ತನ್ನ ಪ್ರೀತಿಯ ಶಿಷ್ಯನಾಗಿದ್ದಂತ ಯೋಹಾನನಿಗೂ ಸಹ ಒಂದು ಆತ್ಮಿಕವಾದ ತಾಯಿಯನ್ನು ಕೊಟ್ಟುವುದರ ಮೂಲಕವಾಗಿ ಆತನಿಗೂ ಒಂದು ಜೊತೆಯಾಗಿರ್ಲಿಕ್ಕೆ ಒಂದು ತಾಯಿಯನ್ನು ಕೊಟ್ಟು ನಡೆಸಿದನು ಎಂಬುದಾಗಿ ವಾಕ್ಯದ ಮೂಲಕ ನಾವು ತಿಳಿದುಕೊಂಡಿದ್ದೇವೆ. ದೇವರ ವಾಕ್ಯವಾಗುವನ್ನು ಆಶೀರ್ವಾದ ಮಾಡಿ.